ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಮನೆಯವರು ಇವತ್ತು ಪಪ್ಪಾಯ ಹಣ್ಣನ್ನು ತಂದಿದ್ರು. ಅಂದರೆ ತೊಗೊಂಬಂದು ಒಂದು 3 ದಿವಸನೇ ಆಗಿತ್ತು. ಅದು ಹಣ್ಣಾಗಿರಲಿಲ್ಲ. ಇವತ್ತು ಒಂದು ಹಣ್ಣಾಗಿತ್ತು. ಹಾಗಾಗಿ ಇದನ್ನು ಕಟ್ ಮಾಡಿ ಲಂಚ್ ಬಾಕ್ಸ್ಗೆ ನನಗೆ ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸ್ಬೋದು ಅಂತ ಬೆಳಗ್ಗೆನೇ ಇದನ್ನು ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಕೆಲಸ ಕೂಡ ಮುಗೀತು. ಅಂದರೆ ಅಡುಗೆ ಕೆಲಸ ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ಪಪ್ಪಾಯನೆಲ್ಲ ಅದರದ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಪಪ್ಪಾಯ ಹಣ್ಣು ಖಾಲಿ ಹೊಟ್ಟೆಲಿ ತೊಗೊಳೋದ್ರಿಂದ ಅಂದರೆ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ. ಅಂದರೆ ಈ ಕೆಲವೊಂದು ರೋಗಗಳು ಇದಕ್ಕೆ ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ಅಂದರೆ ಇದು ಎಲೆ ಕೂಡ ರುಬ್ಕೊಂಡೋದ್ರೆ ಎಲೆ ಕೂಡ ಕುಡಿತಾರೆ ಕೆಲವೊಂದು ಕಾಯಿಲೆಗಳಿಗೆ, ಜಾಂಡೀಸ್ ಆಗಿರ್ಬೋದು, ಜ್ವರ ಆ ಥರದಕ್ಕೆಲ್ಲ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳು ಅನ್ನೋದೇನಿಲ್ಲ, ದೊಡ್ಡವರು ಕೂಡ ಇದನ್ನು ತಿನ್ಬೋದು, ತುಂಬಾ ಒಳ್ಳೆಯದು. ಹಾಗಾಗಿ ಬೆಳಗ್ಗೆ ಯಾರೂ ಕೂಡ ಇನ್ನೂ ತಿಂಡಿನೇ ಮಾಡಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಪೀಸ್ನ ತಿನ್ಬೋದು ಪಪ್ಪಾಯ ಅಂದ್ಬಿಟ್ಟು ಬೆಳಗ್ಗೆನೇ ಕಟ್ ಮಾಡಿ ಇವಾಗ ಸೋನಿ ಬಾಕ್ಸ್ಗೆಲ್ಲ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಇವಾಗ ಅದನ್ನು ಸಿಪ್ಪೆ ಕುತ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ. ಲಸ್ಸು ಬಂದು ನಾನು ತೆಗಿತೀನಿ ಅಂತ ಫಸ್ಟು ಇದು ಮಾಡ್ದೆ. ಬೇಡ ಅಂದಿದ್ದಕ್ಕೆ ಸುಮ್ಮನೆ ಸೈಲೆಂಟಾಗಿ ಬಂದು ಕೂತ್ಕೊಂಡಿದ್ದಾನೆ ನೋಡಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅಂದರೆ ಈ ಬಳ್ಳಿ ಅಂತ ಹೇಳ್ತೀವಲ್ಲ ಆ ಪಪ್ಪಾಯ ಹಣ್ಣು, ಅಂದರೆ ನಾಟಿ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಪಪ್ಪಾಯ ಯಾವುದೇ ತಿಂದರೂ ಕೂಡ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಪಪ್ಪಾಯ ತಿನ್ನೋದು ಸ್ವಲ್ಪ ಕಮ್ಮಿನೇ. ಆದರೆ ಹಳ್ಳಿ ಕಡೆ ತುಂಬ ಜನ ಪಪ್ಪಾಯ ತಿಂತಾರೆ. ಅಂದರೆ ಗಿಡಗಳ ಪಕ್ಕದಲ್ಲಿ ಹಾಕ್ಕೊಂಡಿರ್ತೀರಲ್ಲ, ಹಾಗಾಗಿ ಪಪ್ಪಾಯ ಸ್ವಲ್ಪ ತಿನ್ನೋದು ಜಾಸ್ತಿನೇ ಇರುತ್ತೆ. ಅಂದರೆ ಹಳ್ಳಿ ಕಡೆ ಹೇಗೆ ಅಂದರೆ ಪಪ್ಪಾಯನ ಅಂದರೆ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ತಿನ್ನಿಸೋದಿಲ್ಲ. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ತಿನ್ನಿಸಿದ್ರೆ ಯಾವುದೇ ಇದಿರಲ್ಲ, ತುಂಬಾ ಒಳ್ಳೆಯದು ಅವ್ರಿಗೆ ಹೆಲ್ತ್ಗೆ. ಆದರೆ ಹಳ್ಳಿ ಕಡೆ ಈ ಥರ ಅಬಾರ್ಷನ್ ಆಗುತ್ತೆ, ಅಬಾರ್ಟ್ ಆಗುತ್ತೆ ಅಂದ್ಬಿಟ್ಟು ಪಪ್ಪಾಯ ಹಣ್ಣನ್ನು ಆಲ್ಮೋಸ್ಟ್ ಯಾರೂ ಕೂಡ ಕೊಡೋಲ್ಲ. ನನಗೂ ಕೂಡ ಕೊಟ್ಟಿರಲಿಲ್ಲ. ಆದರೆ ಲಸು ಟೈಮಲ್ಲಿ ನಾನು ತಿಂದಿದ್ದೆ, ಅದೇನೂ ಆಗಲಿಲ್ಲ. 1% ಕೂಡ ಅದು ನನಗೆ ಏನೂ ಆಗಲಿಲ್ಲ. ಆದರೆ ಕೆಲವೊಬ್ರು ಹೇಳ್ತಾರೆ ಅಷ್ಟೇ ಪಪ್ಪಾಯ ತಿನ್ನಬಾರ್ದು. ಅಂದರೆ ನಮ್ಮಜ್ಜಿ ಕೂಡ ನನಗೆ ಆಲ್ಮೋಸ್ಟು ತಿನ್ನಿಸ್ತಾನೆ ಇರಲಿಲ್ಲ. ಅಂದರೆ ಮದುವೆಗಿಂತ ಮುಂಚೆನೂ ಕೂಡ ತಿನ್ನಿಸ್ತಾ ಇಲ್ಲ. ಬ್ಲಡ್ಡು ಅಂದರೆ ಈ ಹೆಣ್ಮಕ್ಳದ್ದು ಕೆಲವೊಂದು ಪರ್ಸ್ನಲಿ ಇರುತ್ತಲ್ಲ, ಅದರಿಂದ ಜಾಸ್ತಿ ಇದಾಗುತ್ತೆ ಅಂತ ತಿನ್ನಿಸ್ತಾ ಇರಲಿಲ್ಲ. ಈ ಪಪ್ಪಾಯ ಹಣ್ಣಾಗಿರ್ಬೋದು, ಹಾಗೆ ಎಳ್ಳು ಅದನ್ನೆಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಕೊಡೋದೇ ಇಲ್ಲ. ಆದರೆ ಅದೇ ಹೆಲ್ತಿಗೆ ತುಂಬಾ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಅನ್ಬೋದು. ಹಾಗಾಗಿ ಅದನ್ನು ಬೆಳಗ್ಗೆನೇ ಕಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇನ್ನೂ ಕೆಲಸಗಳಿದೆ. ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಅಂದರೆ ನಮಗೆ ನಮ್ಮ ದೊಡ್ಡಮ್ಮ ಒಂದು ಸತಿ ಪಪ್ಪಾಯ ಹಣ್ಣನ್ನ ಕೊಟ್ಟು ಕಳಿಸಿದ್ರು. ತುಂಬಾ ದೊಡ್ಡದಿತ್ತು ಪಪ್ಪಾಯ ಹಣ್ಣು. ಆ ಬೀಜನ ಇಲ್ಲಿ ಹಾಕಿದ್ವು. ಅದ್ಯಾಕೋ ಅಂದರೆ ಇವಾಗ ಸಿಮೆಂಟ್ ರೋಡ್ ಬರುತ್ತೆ ಅಂತ ಇನ್ನೇನು ಹೂವು ಎಲ್ಲ ಬಿಟ್ಟಿತ್ತು. ಆದರೆ ಗಿಡನೇ ಕಿತ್ತಾಕ್ಬಿಟ್ರು. ನನಗಂತೂ ಸಖತ್ತು ಬೇಜಾರಾಯಿತು. ಅಂದರೆ ಯಾವ್ದಾರ ಹೂವುಗಳು, ಗಿಡಗಳು, ಈ ಥರ ಹಣ್ಣುಗಳಿದ್ರೆ ನಾವು ತಿನ್ನಲ್ಲ ಅಂದ್ರೂ ಕೂಡ ಪ್ರಾಣಿ ಪಕ್ಷಿಗಳು ತಿಂತವೆ ಅಂತ ಬಿಟ್ಟಿರ್ತೀವಿ ಆಲ್ಮೋಸ್ಟು. ಹಾಗಾಗಿ ಕಿತ್ತಾಕ್ಬಿಟ್ರೆ ಒಂಥರ ಮನಸ್ಸಿಗಂತೂ ಒಂಥರ ದುಃಖ ಆಗಿಬಿಡುತ್ತೆ. ಹಾಗೆ ಇವಾಗ ಪಪ್ಪಾಯ ಎಲ್ಲ ಕಟ್ ಮಾಡಿ ಸ್ವಲ್ಪ ಪೀಸ್ ಮಾಡಿ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಕಳಿಸ್ದೆ. ಹಾಗೆ ಇವತ್ತು ಹಬ್ಬ, ಅಂದರೆ ವಾರ ಕೂಡ ಇದೆ. ಅಂದರೆ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ವಾ ಅಂತ ಕೇಳ್ಬೋದು. ಇಲ್ಲ, ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಿಲ್ಲ. ಅಂದರೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ. ಲಕ್ಷ್ಮೀ ದೇವಿನ ಕೂರಿಸೋದು ಆ ಥರ ಏನು ಮಾಡ್ಕೊಂಡು ಬಂದಿಲ್ಲ ಹಿಂದೆಯಿಂದ ಕೂಡ. ಸಡನ್ನಾಗಿ ಇವಾಗ ನಾನು ಯಾಕೆ ಬಂದು ಪೂಜೆನ ಮಾಡಿ ಇದು ಮಾಡೋದು. ಪೂಜೆ ಮಾಡೋದು ಮಾಡ್ತೀವಿ, ಆದರೆ ಲಕ್ಷ್ಮೀ ಮುಖವಾಡ ಆಗ್ಬೋದು, ಸೀರೆ ಉಡಿಸೋದು ಆ ಥರ ಎಲ್ಲ ಏನು ಮಾಡಲ್ಲ. ಮನೆಯಲ್ಲಿ ಸ್ವೀಟ್ ಮಾಡ್ತೀವಿ. ಹಾಗೆ ಪೂಜೆನ ನಾವು ವೀಕ್ಲಿ ಅಂದರೆ ನಮ್ಮ ಮನೆ ದೇವ್ರ ಪೂಜೆನ ಯಾವ ಥರ ಮಾಡ್ತೀವೋ ಅದೇ ಥರ ಪೂಜೆನ ಮಾಡ್ತೀವಿ. ಲಕ್ಷ್ಮೀ ದೇವಿನ ಸಪ್ರೇಟಾಗಿ ಕೂರಿಸೋದು ಆ ಥರ ಎಲ್ಲ ಹಿಂದಿನಿಂದ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ನಾನು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಮನೆ ದೇವ್ರ ವಾರ ಕೂಡ ಇದೆ. ಹಾಗೆ ಅಜ್ಜಿ ಹಬ್ಬ ಅಂತ ಊರಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅವಾಗವಾಗ ವಾರಕ್ಕೆ 2 ಸತಿ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಆದರೂ ಕೂಡ ಮಕ್ಕಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಅಷ್ಟೇ. ಹಾಗಾಗಿ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಅದು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ನೋಡೋಣ ಇಷ್ಟಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೋಫಾನೆಲ್ಲ ಜರುಗಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಅಂದರೆ ಸೋಫಾ ಹಿಂದೆ ಎಲ್ಲ ಸ್ವಲ್ಪ ಅರ್ಜೆಂಟಾಗಿ ಕೆಲಸಗಳಿರೋದ್ರಿಂದ ಅದನ್ನು ನೀಟಾಗೆಲ್ಲ ಧೂಳೆಲ್ಲ ಕೊಡ್ಗಿ ಅದು ಹಿಂದೆ ಎಲ್ಲ ಕಸ ಗುಡ್ಸೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಈ ವಾರಕ್ಕೆ 2 ಸತಿ ಈ ಥರ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇರ್ತೀನಿ. ಅಂದರೆ ಮಕ್ಕಳು ಮಂಚದ ಕೆಳಗಡೆ ಆಗಿರ್ಬೋದು, ಹಾಗೆ ಸೋಫಾ ಕೆಳಗಡೆ ಏನೇನು ಬೇಕೋ ಅದನ್ನು ಎಸಿತಾ ಇರ್ತಾರೆ. ನಮಗೆ ಅರ್ಜೆಂಟ್ ಕೆಲಸಗಳಿರೋದ್ರಿಂದ ಅದು ನೀಟಾಗಿ ಕಸ ಗುಡಿಸ್ಕೊಳ್ಳೋಕ್ಕೆ ಆಗಿರಲ್ಲ. ಹಾಗಾಗಿ ಇವಾಗ ನೀಟಾಗಿ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ನಾವು ಮಕ್ಕಳಿರೋ ಮನೇಲಿ ಎಷ್ಟೇ ಕ್ಲೀನ್ ಮಾಡಿದರೂ ಅಷ್ಟೇ. ಅದು ಅಂದರೆ ಅದು ನಮ್ಮ ನೆಮ್ಮದಿಗೋಸ್ಕರ ಮಾಡ್ಕೋಬೇಕಾಗುತ್ತೆ ಎಷ್ಟು ಕ್ಲೀನಿಂಗ್ ಮಾಡಿದ್ರು ಕೂಡ. ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ದೊಡ್ಡವರಾಗೋ ತನಕ ಇದೇ ಹೆಣ್ಮಕ್ಳಿಗೆ ಕೆಲವೊಂದು ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂದರೆ ಮಕ್ಕಳು ಆ ಕಡೆಯಿಂದ ಈ ಕಡೆ ಬಟ್ಟೆ ಬಿಸಾಕೋದು ಅದು ಇದು ಬಿಸಾಕ್ತಾನೆ ಇರ್ತಾರೆ. ಆಗಾಗಲೇ ಅದನ್ನು ಎತ್ತಿಡೋದೇ ಆಗಿಬಿಡುತ್ತೆ ಕೆಲಸಗಳಂತೂ. ಒಂದು ಸತಿ ತಲೆಗೆ ಬರುತ್ತೆ ಎಂತೆಂಥ ಯೋಚನೆಗಳು. ಅಂದರೆ ಹೊರಗಡೆ ಹೋಗಿ ದುಡ್ಕೊಬರ್ಬೋದಪ್ಪ, ಒಳಗಡೆ ಮನೆ ಕೆಲಸ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಂದರೆ ಹೊರಗಡೆ ಹೋಗಿ ದುಡಿದ್ರೆ ನಮಗೆ ಪೇಮೆಂಟ್ ಅನ್ನೋದು ಸಿಗುತ್ತೆ. ಆದರೆ ನಾವು ಒಳಗಡೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಅಪರೂಪಕ್ಕೆ ನಾವು ಕೇಳ್ತೀವಿ, ಆ ಒಂದು ವಸ್ತುನ ತಂದುಕೊಟ್ಟಿರ್ತಾರಷ್ಟೇ. ಅಂದರೆ ನಾವು
ಅಂದರೆ ನಮ್ಮ ಮನೇಲಿ ಗಂಡಸರು ಹೊರಗಡೆ ದುಡಿದ್ರೆ ನಾವು ಒಳಗಡೆ ದುಡಿಬೇಕು ಅನ್ನೋದು ರೂಲ್ಸ್ ಇದೆ. ಆದರೆ ಇವಾಗ ಅಂಥ ರೂಲ್ಸ್ ಏನಿಲ್ಲ. ಹೆಣ್ಮಕ್ಳು ಮನೆ ಒಳಗಡೆನೂ ಕೂಡ ದುಡಿತಾರೆ, ಹಾಗೆ ಹೊರಗಡೆ ಕೂಡ ದುಡಿತಾರೆ. ಗಂಡು ಮಕ್ಕಳಿಗೆ ಈಕ್ವಲ್ ಆಗಿ ಇದ್ದೀವಿ ಅನ್ಬೋದು. ಆದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಬಿಡಲ್ಲ. ಹಾಗೆ ಮನೆ ಕಡೆ ಸ್ವಲ್ಪ ಇದಿರುತ್ತೆ. ಮನೆ ಕೆಲಸನೇ ಮಾಡ್ಕೊಂಡಿರ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ. ಆದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಆಲ್ಮೋಸ್ಟ್ ಇದೇ ಥರ ರೂಲ್ಸ್ ಇರುತ್ತೆ. ಹೆಣ್ಮಕ್ಳಿಗೆ ತುಂಬ ಫ್ರೀಡಮ್ ಆಗಿರುತ್ತೆ. ಆದರೆ ಈ ಥರ ಹೆಣ್ಮಕ್ಳಿಗೆ ಏನು ಅನಿಸ್ಬಿಡುತ್ತೆ ಅಂದರೆ ಡೈಲಿ ಇದೇ ಕೆಲಸ ಮಾಡಿ ಮಾಡಿ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ತುಂಬಾ ಇದಾಗ್ಬಿಡುತ್ತೆ. ನಾವು ಕೂಡ ಹೊರಗಡೆ ಹೋಗಿ ಕೆಲಸನ ದುಡಿಬೇಕು ಅಂತ ಒಂಥರ ಮೈಂಡಲ್ಲಿ ಆ ಥಾಟ್ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ಡೈಲಿ ಅದೇ ಕೆಲಸ ಅದೇ ಇದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ದುಃಖನೇ. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಈ ಕೆಲಸಗಳನ್ನ ಮಾಡಲೇಬೇಕು. ನಾವು ಎಷ್ಟೇ ಓದಿದ್ರು ಕೂಡ ಎಷ್ಟೇ ಇದು ಮಾಡಿದ್ರು ಕೂಡ ಈ ಕೆಲಸ ಮಾಡೋದಂತೂ ನಮಗೆ ತಪ್ಪಲ್ಲ. ಏನು ಮಾಡೋಕ್ಕಾಗಲ್ಲ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ಅಂದರೆ ನಾವಿವಾಗ ಕಷ್ಟಪಟ್ಟಿರೋದು ಇವಾಗ ಜ್ಞಾಪನಕ್ಕೆ ಬರುತ್ತೆ. ಒಂದೊಂದು ಸತಿ ಹಾಗೆ ಅನಿಸುತ್ತೆ. ಅಮ್ಮಂದಿರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ, ನಾವು ಇದಕ್ಕೆ ಹೀಗೆ ಮಾಡ್ತಾಯಿರ್ತೀವಿ. ಅಂದರೆ ಹಿಂದಿನ ಕಾಲದಲ್ಲಿ ಗ್ಯಾಸ್ಗಳು ಆ ಥರ ಏನೂ ಇರಲಿಲ್ಲ. ಬರೀ ಸೌದೆಯಲ್ಲಿ ಅಡುಗೆ ಮಾಡೋದು ಆ ಥರ ಇತ್ತು. ಇವಾಗಂತೂ ಎಷ್ಟೋ ಫೆಸಿಲಿಟಿ ಇದೆ ನಮಗೆ. ಆದರೂ ಕೂಡ ಹೆಣ್ಮಕ್ಳು ಇವಾಗ ಸ್ವಲ್ಪ ಕೆಲಸಗಳು ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಭಯ ಪಡೋದು, ಹಾಗೆ ಸುಸ್ತು ಆ ಥರ ಎಲ್ಲ ಇದ್ದೇ ಇರುತ್ತೆ. ಆದರೆ ಅಮ್ಮಂದಿರನ್ನ ನೆನೆಸ್ಕೊಂಡ್ರೆ ಅದಕ್ಕಿಂತ ಜಾಸ್ತಿನೇ ದುಃಖ ಆಗುತ್ತೆ. ಅಂದರೆ ಆ ಜನ್ರೇಷನ್ಗೂ ಈ ಜನ್ರೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗಿನ ಹೆಣ್ಮಕ್ಳು ಹೇಗೆ ಅಂದರೆ ನಾವು ಕೂಡ ಹೊರಗಡೆ ಹೋಗಿ ದುಡಿಬೇಕು, ಫ್ರೀಡಮ್ ಆಗಿರಬೇಕು ಅಂತ ಬಯಸ್ತೀವಿ. ಆದರೆ ಮನೆ ಕೆಲಸಗಳು ಹಾಗೆ ಹೀಗೆ ಇರೋದ್ರಿಂದ ಅದು ಫ್ರೀಡಮ್ ಅನ್ನೋದೇ ಇರೋದಿಲ್ಲ. ಒಂದೊಂದು ಸತಿ ಬೇಗ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಅದೇ ಕೆಲಸಗಳು, ಅದೇ ಮನೆಗಳು, ಅದೇ ಮುಖಗಳು, ಹಳೆ ನೈಟಿಗಳು ಅಂತ ತುಂಬಾ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ಹಂಗೆ ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದರಲ್ಲೂ ಇದ್ರೂ ಕೂಡ ನಮಗೆ ಒಳ್ಳೆಯದೇ. ಅಂದರೆ ಆ ಕೆಲಸ ಈ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ ಒಂದೊಂದು ಸತಿ ನಾವು ಕಲಿತ್ರೆ ನಮಗೆ ಒಳ್ಳೆಯದು ಅನಿಸುತ್ತೆ ಅದು. ಅಂದರೆ ಪ್ರತಿಯೊಂದು ಕೆಲಸಕ್ಕೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ನಮಗೆ ತಪ್ಪುತ್ತೆ. ಹಾಗೆ ಒಬ್ರನ್ನಿಲ್ಲ ಅಂದರೆ ನಾವು ಅವ್ರನ್ನ ಎಷ್ಟು ಡಿಪೆಂಡ್ ಆಗ್ತೀವೋ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಹೆಣ್ಮಕ್ಳು ಆದಷ್ಟು ಮನೆ ಕೆಲಸಗಳನ್ನ ಕಲಿತ್ರೆ ಏನು ತಪ್ಪಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ಇವಾಗ ಕಸನೆಲ್ಲ ಗುಡಿಸ್ಕೊಂಬಂದೆ. ಇವಾಗ ನೆಲ ಒರೆಸ್ಕೋಬೇಕು. ಹಾಗೆ ಇವತ್ತು ಅಜ್ಜಿ ಹಬ್ಬ ಆಗಿರೋದ್ರಿಂದ ಹಾಗೆ ಅಡುಗೆ ಕೂಡ ಮಾಡಬೇಕಾಗುತ್ತೆ. ಅಂದರೆ ನೆನ್ನೆ ಸಾಂಬಾರಿತ್ತು. ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನ ಮಾಡಿ ಸೋನಿಗೂ ಕೂಡ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ದೀನಿ. ಇವತ್ತು ಹಬ್ಬ ಇದ್ದರೂ ಕೂಡ ಸೋನಿ ಹೋಗಿದ್ದಾಳೆ. ಹಾಗಾಗಿ ಬಂದ ತಕ್ಷಣ ಒಬ್ಬಿಟ್ಟು ರೆಡಿ ಇರಬೇಕು ಅಮ್ಮ ಅಂತ ಆಲ್ರೆಡಿ ಹೇಳಿ ಹೋಗ್ಬಿಟ್ಟಿದ್ದಾಳೆ. ಆದರೆ ನನಗೂ ಇನ್ನೂ 11 ಗಂಟೆಯಿಂದನೇ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಮನೆ ಕೆಲಸ ನಾವು ಒಂದು ಕೆಲಸ ತೆಗಿಯಕ್ಕೆ ಹೋದರೆ ಅದ್ರ ಹಿಂದೆ 4 ಕೆಲಸಗಳು ಉಟ್ಕೊಂಡ್ಬಿಡುತ್ತೆ. ಆ ಥರ ಆಗಿಬಿಡುತ್ತೆ. ಅಂದರೆ ಒಂದು ಕೆಲಸ ಅದನ್ನು ಒಂದು ಹಿಂದೆ ಕ್ಲೀನ್ ಮಾಡಿದ್ರೆ ಅದು ಕ್ಲೀನ್ ಮಾಡಲಿಲ್ವ, ಅದನ್ನು ಒಂದು ಸತಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ಎಷ್ಟೇ ಹೊತ್ತು ಕ್ಲೀನ್ ಮಾಡಿಕೊಂಡ್ರು ಮನೆಗೆ ಅದು ಹಾಗೇನೆ ಚಿಕ್ಕ ಮಕ್ಕಳಿರೋ ಮನೆ. ಹಾಗಾಗಿ ಅವಾಗವಾಗ ವಾರಕ್ಕೆ 2 ಸತಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸಿ ಧೂಳೆಲ್ಲ ತೆಗ್ದಿದ್ದಾಯಿತು. ಹಾಗೆ ಸ್ವಲ್ಪ ರಾಗಿ ಹಸಿಟ್ಟು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಅದನ್ನೆಲ್ಲ ಇವಾಗ ಜಡಿ ಇಟ್ಕೊಳ್ಳೋಣ. ಸ್ವಲ್ಪನೇ ಇತ್ತು ರಾಗಿ ಹಸಿಟ್ಟು. ಅಂದರೆ ಒಂದು ಬಾಕ್ಸ್ ತುಂಬ್ಕೊತೀನಿ. ಅದು 15 ದಿವಸ 20 ದಿವಸ ಆ ಥರ ಬಂದಿರುತ್ತೆ. ಅದು 15 ದಿವಸ 20 ದಿವಸ ಆಯ್ತಲ್ಲ, ಇನ್ನೇನು ಸ್ವಲ್ಪನೇ ಇತ್ತು ರಾಗಿ ಹಸಿಟ್ಟು. ರಾಗಿನೂ ಕೂಡ ತೊಳೆದು ಹಾಕಬೇಕು. ನೋಡ್ಬೋದು ರಾಗಿಲಿ ಹಿಂದಿನ ವೀಡಿಯೋದಲ್ಲಿ ಲಾಗಲ್ಲಿ ಹಾಕಿದ್ದೆ ನಾನು. ರಾಗಿಲಿ ಎಷ್ಟು ಗಲೀಜಿರುತ್ತೆ. ಮನೆ ರಾಗಿನೇ ಆಗಿರ್ಬೋದು, ಹಾಗೆ ಹೊರಗಡೆಯಿಂದ ತಂದಿರೋವಂಥ ರಾಗಿನೇ ಆಗಿರ್ಬೋದು, ತುಂಬಾ ಗಲೀಜಿರುತ್ತೆ. ಆಲ್ಮೋಸ್ಟ್ ರಾಗಿನ ತೊಳೆದು ಯೂಸ್ ಮಾಡಬೇಕಾಗುತ್ತೆ. ನಾವು ಅಷ್ಟೇ ಒಂದು 40 kg ರಾಗಿನ ತೊಳೆದ್ಬಿಟ್ಟು ಒಣಗಾಕ್ಬಿಟ್ರೆ ನಮಗೆ ಒಂದು 3 ಸತಿ ಈ ಥರ ಬಾಕ್ಸ್ನ ತುಂಬ್ಕೋಬೋದು. ಇವಾಗ ಇದು ಒಂದು 3/4 ಬಾಕ್ಸಷ್ಟು ನನಗೆ ತುಂಬುತ್ತೆ. ಅದು ನನಗೆ ಒಂದು 15 ದಿವಸ ಬಂದೇ ಬರುತ್ತೆ. ಅಂದರೆ ಇವಾಗ ಮಾವ ಕೂಡ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಾವ ಏನು ಜಾಸ್ತಿ ಇರೋಲ್ಲ. ಇನ್ನೇನು ಮುದ್ದೆ ಮಾಡಿದ್ರೆ ನಮ್ಮ ಅತ್ತೆನೇ ಮತ್ತು ನಾನು ಅಷ್ಟೇ. ನಮ್ಮ ಮನೆಯವರು ಅಂಗಡಿ ಹತ್ರ ಆ ಕಡೆ ಈ ಕಡೆ ಹೋಗಿರೋದ್ರಿಂದ ಅವ್ರು ಬಂದು ಮುದ್ದೆ ತಿನ್ನೋ ಅಷ್ಟರಲ್ಲಿ ತಣ್ಣಗಾಗ್ಬಿಡುತ್ತೆ ಅಂತ ಮುದ್ದೆನೇ ತಿನ್ನೋಕೆ ಹೋಗಲ್ಲ ಅವರು. ಹಾಗಾಗಿ ಇಬ್ಬರು ಇರ್ತೀವಲ್ಲ, ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಹಸಿಟ್ಟೇನು ಜಾಸ್ತಿ ಖಾಲಿ ಆಗೋಲ್ಲ ಈ ಸತಿ ಅಂತೂ. ಹಾಗಾಗಿ ಅದನ್ನೆಲ್ಲ ಇವಾಗ ಜಡಿ ಇಟ್ಕೊತಾ ಇದ್ದೀನಿ. ಅಂದರೆ ಒನ್ ಟೈಮ್ ಆದರೂ ದಿನಕ್ಕೆ ಮುದ್ದೆನ ತಿನ್ನಬೇಕು. ಹೆಲ್ತಿಗಂತೂ ತುಂಬಾ ಒಳ್ಳೆಯದು ರಾಗಿ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಕೆಲವೊಂದು ಆಹಾರನ ಪದ್ಧತಿ ಇರುತ್ತೆ. ಅಂದರೆ ಕೆಲವೊಂದು ಕಡೆ ಚಪಾತಿ ಆಗಿರ್ಬೋದು, ಈ ರೊಟ್ಟಿ ಆ ಥರ ಇರುತ್ತೆ ಕೆಲವೊಂದು ಅಡುಗೆಗಳು. ಆದರೆ ನಮ್ಮ ಕಡೆ ಬಂದು ಮುದ್ದೆನೇ ಜಾಸ್ತಿ. ಹಾಗೆ ಇವಾಗ ಹಸಿಟ್ಟೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ನೀಟಾಗೆಲ್ಲ ಎತ್ತಿಟ್ಟು ಇವಾಗ ಕಸನೆಲ್ಲ ಗುಡಿಸಿ ಮತ್ತೆ ಅಂದರೆ ಮಗುನ ಈ ಲಸೂನ ತುಂಬ ಅಳ್ತಾ ಇದ್ದ. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಡೇ ಕೆಲಸ ಮಾಡೋಣ ಅಂದ್ಬಿಟ್ಟು ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಬೇಕಾದ್ರೆ ಪ್ರತಿ ಸತಿ ನಾನು ಅರಿಶಿನ ಪುಡಿ ಆಗಿರ್ಬೋದು, ಹಾಗೆ ಇದು ಸೂತ್ಕ ಆಗಿರುತ್ತೆ. ಹಾಗೆ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ಹಾಗೆ ಅಡುಗೆ ಅರಿಶಿನ ಹಾಕ್ಕೊಂಡು ನೆಲ ಒರೆಸ್ತೀನಿ. ಅದು ಯಾವುದೂ ಇಲ್ಲ ಅಂದರೆ ಅಡುಗೆ ಅರಿಶಿನ ಮತ್ತು ಉಪ್ಪು ಹಾಕಲಿಲ್ಲ ಅಂದರೂ ಕೂಡ ಒನ್ ಟೈಮ್ ಆದರೂ ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ನೆಲ ಒರೆಸ್ತೀನಿ. ಅದು ಒಂದೊಂದು ಸತಿ ಮರ್ತೋದ್ರೂ ಕೂಡ ನೆಲ ಒರೆಸಿದಾದ್ಮೇಲೆ ಗೋಮೂತ್ರನ ತಂದು ಫುಲ್ ಒಳಗಡೆ ಎಲ್ಲ ಹಾಕ್ತೀನಿ. ಆ ಥರ ಇರುತ್ತೆ ಹಳ್ಳಿ ಕಡೆಗೆ. ಕೆಲವೊಂದು ಕಡೆ ಅಂದರೆ ಪೆನಾಯಿಲು ಕೂಡ ಆವಾಗವಾಗ ಯೂಸ್ ಮಾಡ್ತೀನಿ. ತುಂಬ ಈ ನೊಣಗಳು ಆ ಥರ ಬಂದಾಗ ಪೆನಾಯಿಲ್ಗಳನ್ನ ಯೂಸ್ ಮಾಡ್ತೀನಿ. ಈ ನೊಣಗಳು ಏನಿಲ್ಲ ಅಂದರೆ ಫಸ್ಟು ನಾನು
ಗೋಮೂತ್ರನ ಹಾಕೋದ್ರಿಂದ ಯಾವುದೇ ಒಂದು ಇದು ಇರಲ್ಲದ ತುಂಬಾ ಅಂದರೆ ಈ ನೆಗೆಟಿವ್ ವೈಬಸ್ ಹೋಗಿ ಪಾಸಿಟಿವ್ ವೈಬಸ್ ಅಂತ ಬರುತ್ತಲ್ಲ, ಆ ಥರಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ನೆಲ ಒರೆಸ್ತಾ ಇರ್ತೀನಿ. ಹಳ್ಳಿ ಕಡೆ ಏನೋ ಅದು ಸಿಗ್ತಾನೆ ಇರುತ್ತೆ, ಅದಕ್ಕೇನು ಗೋಮೂತ್ರಕ್ಕೇನು ಇದಿಲ್ಲ. ಆದರೆ ಸ್ವಲ್ಪ ಸಿಟಿ ಕಡೆನೇ ಬೇಗನೆ ಸಿಗಲ್ಲ, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂಥವರು ಈ ಉಪ್ಪನ್ನ ಮತ್ತು ಸ್ವಲ್ಪ ಅರಿಕೆ ಅರಿಶಿಣನ ಹಾಕ್ಕೊಂಡು ಇಡೋದ್ರಿಂದ ಏನೂ ಪ್ರಾಬ್ಲಮ್ ಇರಲ್ಲ ಮನೆಗೆ. ನೆಗೆಟಿವ್ ಥಾಟ್ ಯಾವುದೂ ಇರಲ್ಲ, ಬರೀ ಪಾಸಿಟಿವೇ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಈ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಯಾರೇ ಒಂದು ಏನು ಹೇಳಿದ್ರು ಕೂಡ ಅದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡು ಅದನ್ನು ಮನೆಗೆ ಒಳ್ಳೆಯದಾಗುತ್ತೆ ಅಂದರೆ ಸಾಕು, ತುಂಬ ಕೆಲಸಗಳನ್ನ ಆ ಥರ ಮಾಡ್ತಾ ಇರ್ತೀವಿ. ಅಂದರೆ ಈ ಥರ ಕಲ್ತಾದ್ಮೇಲೆ ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಊಟ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ಅಡುಗೆ ಮನೆಗೆ ಹೋಗದೇ ಇರೋರು ನಾವು ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತೀವಲ್ಲ ಅಂತ ಒಂದೊಂದು ಸತಿ ನಾವೇ ನೆನೆಸ್ಕೊಂಡು ನಗ ಬರುತ್ತೆ. ಆದರೆ ಹೆಣ್ಮಕ್ಳು ಅಂದಮೇಲೆ ಅದೊಂದು ಪ್ರತಿಯೊಂದು ಕೂಡ ಕಲಿತಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಇವಾಗ ಯಾವುದೂ ಡಿಫ್ರೆನ್ಸ್ ಇಲ್ಲ, ನಾವು ಮಾಡೋ ಕೆಲಸ ಗಂಡ್ಮಕ್ಳು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಸಿಚುವೇಶನ್ ಅಷ್ಟೇ ಗಂಡ್ಮಕ್ಳು ಮಾಡೋದು, ಆದರೆ ಪ್ರತಿಯೊಂದು ಕೂಡ ಹೆಣ್ಮಕ್ಳ ಮೇಲೆ ಈ ಥರ ನಿಂತಿರುತ್ತೆ. ಹೆಣ್ಮಕ್ಳು ಮನೇಲಿ ಎಷ್ಟು ನಗ್ನಗ್ತಾ ಖುಷಿಯಿಂದ ಓಡಾಡ್ತೀವೋ ಅಷ್ಟು ಮನೆಗೆ ಒಂದು ಕಳ್ಳ ಎನ್ಬೋದು. ಹಾಗಾಗಿ ಯಾವಾಗಲೂ ಕೂಡ ನಗ್ನಗ್ತಾನೆ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ. ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಒಂದು ಅನ್ನಿಸ್ಕೊಳ್ಳೋ ಬದಲು ಮನೆಯಲ್ಲೇ ಈ ಥರ ಕೆಲಸಗಳನ್ನ ಮಾಡಿಕೊಂಡು ಮನೇನ ಶುದ್ಧವಾಗಿ ಇಟ್ಕೋಬೋದು. ಅಂದರೆ ಮನೆ ಶುದ್ಧವಾಗಿ ಇದ್ದಷ್ಟು ನಮಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಥಾಟ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಇವಾಗ ಅದನ್ನೆಲ್ಲ ಸ್ವಲ್ಪ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನೆಲ ಎಲ್ಲ ಒರೆಸಿದ್ದಾಯಿತು. ಹಾಗೆ ಹೊರಗಡೆ ಸ್ವಲ್ಪ ಟೀ ಎಲ್ಲ ಇಟ್ಕೊಟ್ಟೆ ನಮ್ಮ ಅತ್ತೆ ಮಾವರಿಗೆ, ಕುರಿಗೆ ಹೋಗಿದ್ರಲ್ಲ, ಹಾಗಾಗಿ ಅದನ್ನೆಲ್ಲ ಇವಾಗ ತೆಗೆದು ಆ ಶೆಲ್ಫ್ಗಳನ್ನೆಲ್ಲ ಇವಾಗ ನೀಟಾಗಿ ಸೋಪಿನ ಪುಡಿ ಎಲ್ಲ ಹಾಕಿ ಬ್ರಷ್ ಅಂದರೆ ಬಟ್ಟೆ ತೊಳಿತೀನಲ್ಲ ಆ ಬ್ರಷಲ್ಲಿ ಉಜ್ತೀನಿ ನಾನು. ಅಂದರೆ ಇಲ್ಲಿ ನೈಲ್ಸ್ ಅಂತ ಹೇಳ್ತೀವಲ್ಲ, ನೈಸ್ ಕಲ್ ಥರ ಬದಲು ಇದು ಒಂಥರ ಉಕ್ರುವಾಗಿರೋ ಕಲ್ಲನ್ನ ತಂದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಅದನ್ನ ಎಷ್ಟೇ ತೊಳೆದ್ರೂ ಕೂಡ ತೊಳೆದೇ ಇಲ್ವೇನೋ ಆ ಥರ ಗಲೀಜು ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಸೋಪಿನ ಪುಡಿ ಹಾಕಿ ಬ್ರಷ್ ಹಾಕಿ ನೀಟಾಗಿ ತೊಳೆದ್ರೇ ಒಂದೊಂದು ಸತಿ ನೆಮ್ಮದಿ. ಹಾಗೆ ಅದನ್ನು ಒರೆಸ್ಕೊಂಡ್ರೆ ಯಾಕೋ ಇಷ್ಟ ಆಗೋದೇ ಇಲ್ಲ. ಅಂದರೆ ಕಲ್ಲು ಒಂಥರ ಇದೆಯಲ್ಲ, ಹಾಗಾಗಿ ಅದು ನೈಸಾಗಿ ಬರೋದೇ ಇಲ್ಲ. ಇವಾಗ ಸ್ವಲ್ಪ ತೊಳೆದು ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ಬೋದು, ಆ ಥರ ಆಗಿದೆ ಕಲ್ಲು. ಇಲ್ಲಿ ಗೊತ್ತಾಗದೇ ನೈಸ್ ಕಲ್ಲು ಥರ ಬದಲು ಈ ಥರ ಕಲ್ಲುಗಳನ್ನ ತಂದು ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ನೀಟಾಗಿ ಇದಾಗ್ತಿದೆ, ಅದು ನೀಟಾಗಿ ಅನಿಸೋದೇ ಇಲ್ಲ ನನಗೆ, ಅದು ಎಷ್ಟೇ ಸತಿ ತೊಳೆದ್ರೂ ಕೂಡ. ಹಾಗೆ ಇವಾಗ ಅದೆಲ್ಲೋ ಪಕ್ಕದಲ್ಲೇ ಸಿಂಕ್ ಇತ್ತಲ್ಲ, ಹಾಗಾಗಿ ನೀರೆಲ್ಲ ತಳ್ಳೋಕ್ಕೆ ಕರೆಕ್ಟಾಗಿತ್ತು ಅದು. ಅದನ್ನೆಲ್ಲ ಇವಾಗ ತೊಳ್ಕೊಂಡೆ. ಇದ್ರ ಮೇಲೆ ನಾನು ಸ್ಟಿಕ್ಕರ್ನ ತಂದು ಅಂಟಿಸಿದ್ದೆ. ಫಸ್ಟು ನಾವು ಅಂದರೆ ಇಲ್ಲಿ ಅಡುಗೆ ಮನೆ ಮಾಡಿದಾಗ ಫಸ್ಟು ಸ್ಟಿಕ್ಕರ್ ತಂದು ಅಂಟಿಸಿದ್ವು. ಆದರೆ ಅದು ಯಾಕೋ ಅಂದರೆ ಈ ನೀರುಗಳು ಅದು ಇದು ಬಿದ್ದು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಹರಿದೋಯ್ತು. ಅದು ಬಿಸಿ ಇಡ್ತೀವಲ್ಲ, ಅಂದರೆ ಈ ಕುಕ್ಕರ್ನ ವಿಷಲ್ ಹೊಡೆದ ತಕ್ಷಣ ಕೆಳಗಡೆ ಇಟ್ಬಿಡ್ತೀನಲ್ಲ, ಅಲ್ಲೇ ಅಂಟ್ಕೊಂಡು ಸ್ವಲ್ಪ ಅದನ್ನೆಲ್ಲ ಇದಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಪೂರ್ತಿ ಕಿತ್ತಾಕ್ಬಿಟ್ಟಿದೆ. ಈ ಕಡೆ ಸೈಡೇನು ಅಷ್ಟೊಂದು ಇದು ಕಾಣಿಸಲ್ಲ, ಅಂದರೆ ಅದು ಪೂರ್ತಿಯಾಗಿ ಹೋಗಿದೆ. ಅಂದರೆ ಈ ಕಡೆ ಸೈಡು ನಾನು ಈ ಕಡೆ ಇವಾಗ ಗ್ಯಾಸ್ನ ಇಟ್ಟಿದ್ದೀನಿ, ಅಲ್ಲಂತೂ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ. ಮತ್ತೆ ಸ್ಟಿಕ್ಕರ್ ತಂದು ಅಂಟಿಸ್ಬೇಕು ಅಂದ್ಕೊತೀನಿ ಒಂದೊಂದು ಸತಿ. ಅಂದರೆ ಪೂರ್ತಿ ಒಂದೇ ಸತಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಅದನ್ನು ಹಾಕೋಣ, ಅಂದರೆ ಅಡುಗೆ ಮನೆನ ಸ್ವಲ್ಪ ಡೆಕೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ. ಅಂದರೆ ಮೇಲ್ಗಡೆ ಅಟ್ಟೆ ಇದೆಯಲ್ಲ, ಅದನ್ನು ಪೂರ್ತಿ ಹಲಗೆ ಹಾಕಿಸೋ ತನಕ ಈ ಥರ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲೆಲ್ಲ ಸ್ವಲ್ಪ ಸಿಡ್ದಿರುತ್ತೆ ಅಂದ್ಬಿಟ್ಟು ಟೇಲ್ಸ್ನೆಲ್ಲ ಇವಾಗ ಬಟ್ಟೆಯಿಂದ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಂದರೆ ಈ ಟೇಲ್ಸ್ ಕಲ್ಲು ವೈಟ್ ಇರೋದ್ರಿಂದ ಸ್ವಲ್ಪ ಸಾಂಬಾರು ಅದು ಇದು ಸಿಡಿದ್ರೆ ಸಾಕು ಒಂಥರ ಕಾಣಿಸುತ್ತೆ. ಹಾಗಾಗಿ ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ರೆ ಟೈಮ್ ಎಷ್ಟಾಗಿದೆ, ಏನು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನಾವು ಊಟ ಮಾಡೋದು ಬೇಡ, ತಿಂಡಿ ಮಾಡೋದು ಬೇಡ ಅನಿಸ್ಬಿಡುತ್ತೆ. ಫಸ್ಟು ಕೆಲಸ ಮುಗಿದ್ರೆ ಸಾಕು ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮ್ ಅಂತೂ. ಹಾಗಾಗಿ ಇವಾಗೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಈ ಕಲ್ಲು ಕೂಡ ಇವಾಗ ತೊಳೆದಾಯಿತು. ಈ ಕಡೆ ಕಲ್ಲು ಕೂಡ ಇವಾಗ ತೊಳಿಬೇಕಾಗುತ್ತೆ. ಸ್ಟಿಕ್ಕರ್ ಹಾಕಿದ್ರೆ ಅದು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅದೇ ಒಂಥರ ಆಗಿಬಿಟ್ರೆ ಅದನ್ನು ಬಿಸಿ ಇದ್ದಾಗಲೇ ಇಟ್ಬಿಟ್ರೆ ಒಂಥರ ಆಗಿಬಿಡುತ್ತೆ. ನೋಡ್ಬೋದು ನೀವು ಈ ಕಡೆ ಅದು ಹೇಗಾಗಿದೆ ಅಂದರೆ ಅದನ್ನ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದನ್ನು ತೆಗಿಯೋಕ್ಕೆ ಆಗ್ತಿಲ್ಲ. ಹಾಗಾಗಿ ಅದನ್ನು ಹಾಗೆ ಇರಲಿ ಅಂತ ಸುಮ್ಮನಾಗಿದ್ದೀನಿ. ಅದ್ರ ಮೇಲೆ ಬೇರೆ ಸ್ಟಿಕ್ಕರ್ನ ಹಾಕೋಣ ಅಂತ. ಹಾಗೆ ಅದನ್ನೆಲ್ಲ ಗ್ಯಾಸ್ ಸ್ಟವ್ನೆಲ್ಲ ಇವಾಗ ಒಂದು ಇದರಿಂದ ತೊಳ್ಕೊತಾ ಇದ್ದೀನಿ ನೀಟಾಗಿ. ಅಂದರೆ ನನಗೆ ಈ ಗ್ಯಾಸು ಪೈಪ್ ಅದನ್ನೆಲ್ಲ ತೆಗ್ದು ನೀಟಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಭಯ ನನಗೆ. ಆ ಪೈಪೆಲ್ಲ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಈ ಥರ ಸ್ಟೀಲ್ ನಾರನ್ನ ತಗೊಂಡು ಅದನ್ನು ಹಾಗೆ ತೊಳ್ಕೊತೀನಿ ಹೊರತು ಅದು ಗ್ಯಾಸ್ ಪೈಪ್ನೆಲ್ಲ ತೆಗ್ದು ಯಾವತ್ತೂ ಕೂಡ ತೊಳೆದಿಲ್ಲ. ನಂಗೆ ಪೂರ್ತಿ ಭಯ ಆಗುತ್ತದು. ಒಂದು ಸತಿ ಅಂದರೆ ಗ್ಯಾಸು ಈ ಥರ ತೆಗ್ದುಬಿಟ್ಟು ತೊಳೆಯೋಣ ಅಂತ ಹೋಗಿದ್ದೆ, ಅದು ಪೂರ್ತಿ ಒಂದು ಸತಿ ಆ ಪೈಪೆಲ್ಲ ಫುಲ್ ಗಾಳಿಯೆಲ್ಲ ಹೋಗಿ ಇದಾಗ್ಬಿಟ್ಟಿತ್ತು. ಹಾಗಾಗಿ ಭಯ ಆಗಿ ಅವತ್ತಿಂದ ನಮ್ಮ ಮನೆಯವರು ಅದನ್ನು ತೆಗಿಬೇಡ ಅಂದ್ಬಿಟ್ಟು ಪೂರ್ತಿ ಟೇಪ್ನ ಸುತ್ತಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಸವಾಸಕ್ಕೆ ಹೋಗಲ್ಲ. ಹಾಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಮಿಕ್ಸಿನೆಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಲೋಡ್ ತುಂಬಿ ನಾವು ಖಾರ ರುಬ್ಕೊಳ್ಳೋದ್ರಿಂದ ಅದು ಸೈಡಲ್ಲೆಲ್ಲ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಗಲೀಜೆಲ್ಲ. ಹಾಗಾಗಿ ಅದನ್ನೆಲ್ಲ ಮಿಕ್ಸಿನೂ ಕೂಡ ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ತಂದು ಒಂದು 5-6 ವರ್ಷ ಆಗಿರ್ಬೋದು. ಒಂದು 2 ಸತಿ ಅಷ್ಟೇ ಅದು ಹಾಳಾಗೋಗಿರೋದು.
ಅಂದರೆ ಈ ಜಾಸ್ತಿ ಲೋಡ್ ತುಂಬಿನೇ ಜಾಸ್ತಿ ಇದಾಗಿರುತ್ತೆ. ಅಷ್ಟು ತನಕ ಬಾಳಿಕೆ ಬಂದಿದೆ, ಪರವಾಗಿಲ್ಲ ಅನ್ನಿಸ್ತು ನನಗೆ. ಅಂದರೆ ಇವಾಗ ಹೇಗಂದರೆ ಅಮೌಂಟ್ ಜಾಸ್ತಿ ಬಾಳಿಕೆ ಕಮ್ಮಿ ಆ ಥರ ಇದೆ. ನನ್ಗೆ ಮದುವೆ ಆಗಿ ಇದು 2ನೇ ಮಿಕ್ಸಿ ಏನು ಅಂದರೆ, ಫಸ್ಟು ನಾನು ಮದುವೆ ಆಗೋಕ್ಕಿಂತ ಮುಂಚೆ ತಂದಿದ್ದೊಂದು ಮಿಕ್ಸಿ ಇತ್ತು. ನಾನು ಮದುವೆ ಆದಮೇಲೆ ತಂದಮೇಲೆ ಮಿಕ್ಸಿ ಇದೊಂದೇ ನೋಡಿ. ಅದು ಯಾವುದು ಕೂಡ ಇನ್ನು 7-8 ವರ್ಷ ಆಗ್ತಾ ಬಂತು, ಯಾವುದು ಕೂಡ ಮಿಕ್ಸಿ ಹಾಳು ಮಾಡ್ಕೊಂಡಿಲ್ಲ. ಅಂದರೆ ಸ್ವಲ್ಪನೇ ಲೋಡ್ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಯಾವ ಮಿಕ್ಸಿನೂ ಕೂಡ ಹಾಳಾಗಲ್ಲ. ಒಂದು ಸತಿ ಹಾಳಾಗಿತ್ತು, ಅದು ಒಳಗಡೆ ನೀರು ಸೇರ್ಕೊಂಡ್ಬಿಟ್ಟು ಇದಾಗಿತ್ತಷ್ಟೇ. ಆಮೇಲಿಂದ ನಾನು ಲೋಡ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಅದೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ಹಾಗಾಗಿ ಇವಾಗ ಅದನ್ನೆಲ್ಲ ಜೋಡಿಸ್ಕೊಂಡೆ. ಇನ್ನೂ ಕೂಡ ಸ್ವಲ್ಪ ಕೆಲಸಗಳಿದೆ, ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇಲ್ಲೂ ಕೂಡ ಕಸ ಎಲ್ಲ ಗುಡಿಸ್ಕೊಂಡು, ಎಷ್ಟು ಕೆಲಸ ಇರುತ್ತೆ ಅಂದರೆ ಈ ವಾರ ಯಾಕೆ ಬರುತ್ತೆ ಅಂದ್ಬಿಡುತ್ತೆ ಒಂದೊಂದು ಸತಿ ಅಂತೂ. ಅಂದರೆ ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀವಿ, ಆದರೂ ಕೂಡ ಇಷ್ಟೊಂದು ಕೆಲಸಗಳಿರುತ್ತಲ್ಲ ಮನೇಲಿ ಅಂತ. ಕೆಲವೊಬ್ರು ಅಂದ್ಕೊತಾರೆ ಮನೇಲಿ ಇನ್ನೇನು ಕೆಲಸ ಇರುತ್ತೆ ಅಂತ. ಅಂದರೆ ಮಾಡೋರಿಗೆ ಗೊತ್ತಿರುತ್ತೆ ಏನು ಕೆಲಸ ಇರುತ್ತೆ, ಏನು ಕೆಲಸ ಇರಲ್ಲ ಅಂತ. ಹೇಳೋರಿಗೆ ಏನು ಗೊತ್ತಿರುತ್ತಲ್ಲ. ಹಾಗೆ ಅದು ಹೊರಗಡೆ ಎಲ್ಲ ಸ್ವಲ್ಪ ನೀಟಾಗೆಲ್ಲ ತೊಳ್ಕೊಂಡು ಇವಾಗ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಜೊತೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಪಾಸಿಟಿವ್ ವೈಬ್ಸ್ ಇರುತ್ತೆ, ಹಾಗೆ ನೆಗೆಟಿವ್ ಏನೋ ಒಂದು ಕೆಟ್ಟ ಶಕ್ತಿಗಳ ಪರಿಣಾಮ ಮನೆ ಮೇಲೆ ಬೀರಲ್ಲ. ಅಂದರೆ ಹೊರಗಡೆಯಿಂದ ಬಂದಾಗ ಅದು ಉಪ್ಪನ್ನ ತುಳಿದು ಬಂದಿರುತ್ತಲ್ಲ, ಕೆಟ್ಟ ಶಕ್ತಿಗಳು ಅದು ಯಾವುದು ಕೂಡ ಮನೆ ಮೇಲೆ ಪ್ರಭಾವ ಬೀರಲ್ಲ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಯಾವಾಗಲೂ ರಂಗೋಲಿನ ಬಿಡಿಸೋದ್ರಿಂದ ಅಂತ ಅಜ್ಜಿ ಹೇಳ್ತಾಯಿದ್ರು. ನಾನು ಅಂದರೆ ಕೆಲವೊಂದು ವಿಷಯಗಳನ್ನ ನಾವು ಹಿಂದಿನ ಕಾಲದಲ್ಲಿ ಅಂದರೆ ವಯಸ್ಸಾದವರು ಹತ್ರ ಕೇಳಿರ್ತೀವಲ್ಲ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅವ್ರು ಹೇಳಿರೋವಂಥ ಒಂದೊಂದು ಟಿಪ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಂಗೆ ಅಜ್ಜಿ ಹೇಳಿದರು, ಅದನ್ನು ಕೆಲವೊಂದು ತುಂಬಾ ಅಜ್ಜಿ ನನಗೆ ಹೇಳಿದರು. ಅದನ್ನೆಲ್ಲ ನೆಕ್ಸ್ಟು ನನಗೆ ಹೇಳಿರೋ ಅಷ್ಟು ಹೇಳ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಲಾಗಲ್ಲೂ ಕೂಡ. ಹಾಗೆ ಇವಾಗ ಚಿಕ್ಕದಾಗಿ ಒಂದು ರಂಗೋಲಿ ಕೂಡ ಹಾಕ್ಕೊಂಡೆ. ರಂಗೋಲಿ ಹಾಕಿದ್ರೂ ಕೂಡ ಯೂಸ್ ಇಲ್ಲ ನಮ್ಮ ಮನೆ ಹತ್ರ ಅಂತೂ. ಅಂದರೆ ಈ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ತುಳಿದು ಇದು ಮಾಡಿಬಿಡ್ತಾರೆ. ಹಾಗಾಗಿ ಪುಟ್ಟದಾಗಿ ಹಾಕಿದ್ರೂ ಕೂಡ ವೇಸ್ಟ್. ಮತ್ತು ಅದನ್ನು ಹೋಗಿ ನೀರು ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ನಾನು ರಂಗೋಲಿ ಬಿಡಿಸ್ತೀನಿ ಅಂತ ಅದನ್ನೆಲ್ಲ ಕೆರೆಯೋದು ಆ ಥರ ಎಲ್ಲ ಮಾಡಿಬಿಡ್ತಾನೆ. ಹಾಗಾಗಿ ಇವಾಗ ಪುಟ್ಟದಾಗೆ ಹಾಕ್ಕೊಂಡಿದ್ದೀನಿ ರಂಗೋಲಿ. ನೋಡಿ ಈ ಥರ ಬಂದಿದೆ. ಅಂದರೆ ಅಷ್ಟೊಂದು ನೀಟಾಗಿ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ಆದರೂ ಕೂಡ ಇವಾಗ ಸ್ವಲ್ಪ ಪರವಾಗಿಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಇವತ್ತು ಒಬ್ಬಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಅರ್ಧ ಕೆಜಿಯಷ್ಟು. ಹಾಗೆ ಇಲ್ಲಿ ನೋಡಿ ಬೆಲ್ಲ ಮತ್ತು ಅರ್ಧ ಕೆ ಜಿ ಬೆಲ್ಲ ಇದೆ. ಹಾಗೆ 2 ತೆಂಗಿನಕಾಯಿ ಹೋಳಷ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಾಗೆ ಏಲಕ್ಕಿ. ಹಾಗೆ ಇಲ್ಲಿ ಬಸ್ಸಾರು ಸಾಂಬಾರು ಮಾಡೋಕ್ಕೆ, ಅಂದರೆ ಕೆಲವೊಂದು ಕಡೆ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ಅಷ್ಟು ತೆಗೆದಿಟ್ಕೊಂಡು ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಿಂದಿನ ಲಾಗಲ್ಲೂ ಕೂಡ ತೋರಿಸಿದ್ದೆ ಆ ಥರ ಸಾಂಬಾರು ಮಾಡೋದು ಹೇಗೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ತಿಲ್ಲ. ಒಬ್ಬಟ್ಟು ಮಾಡೋದು ಅದನ್ನೆಲ್ಲ ತೋರಿಸಿದೆ. ಮತ್ತೆ ನಿಮಗೆ ಬೋರ್ ಆಗುತ್ತೆ, ನಮಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ವ, ಇರೊಬ್ಬರಿಗೆ ನಾವು ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ ಅದನ್ನು ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ತಿಲ್ಲ. ಅಂದರೆ ಬೇಳೆನ ಅದನ್ನು ಚೆನ್ನಾಗಿ ನಾನು ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೆ. ಬೇಳೆನ ಒಂದು ವಿಷಲ್ ಹೊಡಿದ್ರೆ ಸಾಕು, ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಪಾತ್ರೆಯಲ್ಲಿ ಗಂಟೆಗಟ್ಟಲೆ ಬೇಯಿಸೋದಕ್ಕಿಂತ ಕುಕ್ಕರಲ್ಲಿ ಒಂದು ವಿಷಲ್ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಟ್ರೆ ನೋಡಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಬೆಂದಿರೋ ಬೇಳೆಗೆ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಹಾಕಿ ಲಾಸ್ಟಿಗೆ ಏಲಕ್ಕಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ, ಅಂದರೆ ಒಂದು 5 ನಿಮಿಷ ಸಾಕು, ತುಂಬ ಚೆನ್ನಾಗಿ ಬಂದಿರುತ್ತೆ ಹೋಳಿಗೆ. ಅದು ಎಷ್ಟು ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ನೀರು ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಕ್ಕೆ ಬಿಡಬೇಕು, ತಣ್ಣಗಾಗಬೇಕು. ಹಾಗೆ ಇನ್ನೊಂದು ಕಡೆ ಬಸ್ಸಾರು ಮಾಡೋಕ್ಕೆ, ಅಂದರೆ ಈ ಹೋಳಿಗೆ ಬಸ್ಸಾರು ಅಂತೇಳಿ ಹೋಳಿಗೆ ಸಾರು ಕೂಡ ಅಂತೀವಿ ಕೆಲವೊಂದು ಕಡೆ. ಹಾಗಾಗಿ ಅದ್ರ ಸಾಂಬಾರು ಮಾಡೋಕ್ಕೆ ಫಸ್ಟು ನಾನು ಇದನ್ನೆಲ್ಲ ಹುರ್ಕೊಂಡಿದ್ದೀನಿ. ಹೂರಣ ಕೂಡ ನೋಡಿ ಅದನ್ನು ಚೆನ್ನಾಗಿ ನಾಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಪ್ರೇಟ್ ಕವರ್ಗೆ ಹಾಕಿ ಎತ್ತಿಕ್ಬಿಟ್ಟಿದ್ದೀನಿ. ಅಂದರೆ ಈರುಳ್ಳಿ ಸ್ಮೆಲ್ಗೆ ಅದು ಚೆನ್ನಾಗಿ ಬರಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಹೌದು, ಹಾಗಾಗಿ ಅದನ್ನು ಸಪ್ರೇಟಾಗಿ ಕವರಲ್ಲಿ ಹಾಕಿಟ್ಬಿಟ್ಟು ಇವಾಗ ಸಾಂಬಾರನ್ನ ಫಸ್ಟು ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಎಲ್ಲ ರುಬ್ಕೊತಾ ಇದ್ದೀನಿ ಸಾಂಬಾರಿಗೆ. ನೋಡಿ ಹೂರಣ ಕೂಡ ಇವಾಗ ರುಬ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಅದು ಗಟ್ಟಿ ಬರುತ್ತೆ. ಅಂದರೆ ಒಂಚೂರು ನೀರು ಹಾಕ್ದೇ ರುಬ್ಕೊಂಡಿದ್ದೀನಿ ನೋಡಿ. ಅದೇ ಒಂದು ಮಿಕ್ಸಿ ಜಾರ್ಗೆ ಇವಾಗ ಎಲ್ಲವೂ ಕೂಡ ಹುರ್ಕೊಂಡಾಗಿದೆ, ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟು ಹುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಹಾಗೆ ಅಂದರೆ ಈ ಒಬ್ಬಟ್ಟು ಮಾಡೋಕ್ಕೆ ನಾವು ಹೂರಣನ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ, ಒಳ್ಳೆ ಟೇಸ್ಟಿ ಅನ್ಬೋದು. ಒಬ್ಬಟ್ಟು ಸಾರು 2 ದಿವಸ 3 ದಿವಸ ಇದ್ದರೂ ಕೂಡ ಉಜ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಮಾಡ್ಕೊಂಡು ತಿಂತಾನೆ ಇರಬೇಕು ಅನಿಸ್ತಾ ಇರುತ್ತೆ. ಹಾಗೆ ಇವಾಗ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು ಸೊಪ್ಪು, ಹಾಗೆ
ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅದು ಹಸಿ ಸ್ಮೆಲ್ ಹೋಗೋ ತನಕ. ಹಾಗೆ ಇವಾಗ ರುಬ್ಕೊಂಡಿರೋ ಖಾರನ ಹಾಕಿ, ಖಾರ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಖಾರ ಕುದ್ದಾದ್ಮೇಲೆ ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಆ ನೀರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಫಸ್ಟು ಖಾರನ ಹಾಕಿ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ, ನೀವು ನೋಡ್ಬೋದು. ಅಂದರೆ ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ಹಾಕಿರೋದ್ರಿಂದ ಸ್ಮೆಲ್ ಅಂತೂ ತುಂಬಾ ಇರುತ್ತೆ. ಯಾವುದೇ ಒಂದು ಅಡುಗೆ ಆಗಲಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ಹಾಗೆ ಇವಾಗ ಬಸ್ದಿಟ್ಕೊಂಡಿರುವಂಥ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ತಾ ಇಟ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಹೂರಣ ಅಂದರೆ ಹೋಳಿಗೆನ ತಟ್ಟಕ್ಕೆ ಅಂದ್ಬಿಟ್ಟು ಹೂರಣನೆಲ್ಲ ಇವಾಗ ಅದನ್ನು ಒಂದೇ ಮೀಡಿಯಮ್ ಸೈಜ್ಗೆ ಕಟ್ಟಿಟ್ಕೊತಾ ಇದ್ದೀನಿ. ಅದರಲ್ಲಿ ಬಂದು ಲಸ್ಸು ನನಗೊಂದು ಸ್ವಲ್ಪ ಕೊಡು ಅಂತ ಹೇಳ್ತಿದ್ದೆ. ಇನ್ನೂ ಆಗಿಲ್ಲ ಇರು, ಅಂದರೆ ಸ್ವಲ್ಪ ಎಡೆ ಕೊಡಬೇಕಾಗುತ್ತೆ, ಇವತ್ತು ಅಜ್ಜಿ ಹಬ್ಬ ಆಗಿರೋದ್ರಿಂದ. ಆಮೇಲೆ ಕೊಡ್ತೀನಿ ಅಂದರೂ ಕೂಡ ಮಾತು ಕೇಳ್ತಾ ಇರಲಿಲ್ಲ. ಇರು ಕೊಡ್ತೀನಿ ಅಂದರೂ ಕೂಡ ಅಂದರೆ ನೈವೇದ್ಯಕ್ಕೆ ಇಡೋದಲ್ಲ, ಇಟ್ಲಾಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಎಷ್ಟು ಸಮಾಧಾನ ಮಾಡಿ ಕಳಿಸಿದ್ದೀನಿ. ಆಗಲೂ ಕೂಡ ಬೈಕೊಂಡು ಹೋದ, ನೀನೇನು ಕೊಡೋಲ್ಲ, ನಂಗೆ ಹೊಟ್ಟೆ ಹಸಿತೈತೆ ಅಂತ ಅಂದ್ಕೊಂಡು ಹೋದ. 5 ನಿಮಿಷ ಇರು ಆಯಿತು ಅಂದ್ಬಿಟ್ಟು ಇವಾಗ ಆಲ್ರೆಡಿ ತೋರಿಸ್ತಾ ಇದ್ದ, ಅಮ್ಮ ಕೊಡ್ತಾ ಇಲ್ಲ ನೋಡು ಅಂತ ಅಜ್ಜಿನ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಹಾಗೆ ಇನ್ನೊಂದು ಸೈಡ್ ಕೂಡ ಅನ್ನ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಹೋಳಿಗೆನ ಮಾಡ್ಬೋದು. ನನಗಂತೂ ಮದುವೆಗಿಂತ ಮುಂಚೆ ಹೋಳಿಗೆ ಮಾಡೋದಿರಲಿ, ಅನ್ನ ಮಾಡೋಕ್ಕೂ ಕೂಡ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಇವಾಗೆಲ್ಲ ಒಂದು ಅಡುಗೆ ಬರುತ್ತೆ ಅಂದರೆ ಕಲಿಯೋ ತನಕ ಅದು ಎಲ್ಲ ಕೂಡ ಬ್ರಹ್ಮ ವಿದ್ಯೆನೇ ಆಗಿರುತ್ತೆ. ಕಲ್ತಾದ್ಮೇಲೆ ಎಲ್ಲ ಕೋತಿ ವಿದ್ಯೆ ಅನಿಸ್ಬಿಡುತ್ತೆ ಒಂದೊಂದು ಟೈಮ್ ಅಂತೂ. ನೋಡಿ ಇವಾಗ ತಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಹೋಳಿಗೆ ಅಂತೂ. ಅಂದರೆ ಒಬ್ಬರೇ ಒಂದು ಕೆಲಸನ ಈ ಥರ ಮಾಡಬೇಕು ಅಂತ ಮೈಂಡಲ್ಲಿ ನಾವು ಫಿಕ್ಸ್ ಆಗಿಬಿಟ್ರೆ ಅದು ನಾವು ನೀಟಾಗಿ ಮಾಡ್ತೀವಿ. ಈ ಕಾಟಾಚಾರಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಹೇಗೆ ಬೇಕೋ ಹಾಗಾಗಿ ಹೋಗ್ಬಿಡುತ್ತೆ. ಅಂದರೆ ಈ ಹೋಳಿಗೆನ ಮಾಡಬೇಕಾದ್ರೆ ಕಣ್ಕ ಕರೆಕ್ಟಾಗಿರಬೇಕು. ಅದು ಚೆನ್ನಾಗಿದ್ದರೆ ಎಷ್ಟು ಹೋಳಿಗೆ ಇದ್ರೂ ಕೂಡ ತಟ್ಬಿಡ್ಬೋದು. ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಹೋಳಿಗೆ ಕೂಡ. ಅಂದರೆ ನಮ್ಮಮ್ಮ ಹೇಳ್ತಾಯಿದ್ರು, ಹೋಳಿಗೆ ಒಂದು ಸತಿ ನನಗೆ ಹಬ್ಬ ಇತ್ತು, ಯಾವುದೋ ಹಬ್ಬ, ಅದಕ್ಕೆ ಹೋಳಿಗೆ ನಾನು ಮಾಡಿಕೊಡ್ತೀನಿ ನೀನು ಸುಡು ಅಂತ ಹೇಳಿದರು. ನಾನು ಸುಡ್ತಾ ಸುಡ್ತಾ ಅದನ್ನು ಪೂರ್ತಿ ಸುಟ್ಬಿಟ್ಟಿದ್ದೆ. ಅವಾಗ ಹೇಳಿದ್ರು, ಯಾವಾಗ ಕಲಿತೆ, ಇನ್ನೂ ಕೂಡ ಅದು ಸುಡೋಕ್ಕೆ ಬರೋಲ್ಲ, ಇನ್ನು ಈ ಥರ ಎಲ್ಲ ಮಾಡ್ತೀಯಾ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ಇವಾಗೆಲ್ಲ ಕಲ್ತಿದ್ದೀನಿ ನೋಡು, ನಿನಗಿಂತ ಚೆನ್ನಾಗೇ ಮಾಡ್ತೀನಿ ಅಂತ. ಅಂದರೆ ಏನು ಅಂತ ನಾವು ಒಂದು ಸತಿ ಕಲಿಬೇಕು ಅಂತ ತಲೆಯಲ್ಲಿ ಹಾಕ್ಕೊಂಡ್ರೆ ಎಂಥ ಇದು ಕೂಡ ಕಲಿತೀವಿ. ಫಸ್ಟ್ ನಮ್ಮ ಮನಸ್ಸಲ್ಲಿ ಇರಬೇಕು, ಅದನ್ನು ಕಲಿಬೇಕು ಅಂತ ನಾವು. ಎಂಥದೇ ದೊಡ್ಡ ಇದ್ದಿದ್ರೂ ಕೂಡ ಕಲ್ತು ಬಿಡ್ಬೋದು ಅನ್ಬೋದು. ಹಾಗೆ ಅಂದರೆ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇವಾಗ ಬಂದು ಆಲ್ರೆಡಿ ಇಸ್ಕೊಂಡು ಹೋಗೋ ತನಕ ಬಿಡಲಿಲ್ಲ. ಹಾಗೆ ಮಕ್ಕಳಂದರೆ ಹಾಗೇನೆ, ಅಂದರೆ ಅವರೇ ಒಂದು ದೇವರಾಗ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದೆರಡು ನೈವೇದ್ಯಕ್ಕೆ ಎತ್ತಿಟ್ಕೊಂಡು ಇವಾಗ ಕೊಟ್ಟೆ. ಅದನ್ನು ಕೂಡ ಅಂದರೆ ಅವನಿಗೆ ಈ ಥರ ಎಲ್ಲ ಹೋಳಿಗೆ ಎಲ್ಲ ತಟ್ಟಿ ಕೊಡೋದ್ರಿಂದ ಇಷ್ಟ ಆಗಲ್ಲ. ಈ ಥರ ಹೂರಣನೇ ಕೊಟ್ಬಿಟ್ರೆ ಸಾಕು, ತುಂಬ ಇಷ್ಟಪಟ್ಟು ತಿಂದ್ಬಿಡ್ತಾನೆ. ಅದನ್ನು ಹೋಳಿಗೆ ಬೇಕು ಅಂತಲೇ ಕೇಳಲ್ಲ. ಅದನ್ನೇ ಆದರೆ 2 ಉಂಡೆಯಷ್ಟು ತಿಂದ್ಬಿಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಸ್ವೀಟ್ ಅಂದರೆ ಜಾಸ್ತಿನೇ ಇಷ್ಟ. ಮಕ್ಕಳಿಗೆ ಸ್ವೀಟ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆದರೆ ಸೋನಿಗೆ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ. ಅವಳು ಖಾರನೂ ಎಷ್ಟು ಇಷ್ಟಪಡ್ತಾಳೋ ಸ್ವೀಟು ಕೂಡ ಅಷ್ಟು ಇಷ್ಟಪಡ್ತಾಳೆ. ಅವಳು ನನ್ನ ಥರ ಅನಿಸುತ್ತೆ. ಆದರೆ ಲಸ್ಸು ಅಂತೂ ಖಾರ ಅಷ್ಟೊಂದು ಇಷ್ಟಪಡಲ್ಲ. ಬರೀ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡ್ತಾನೆ. ನೋಡಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿತ್ತು. ಒಬ್ಬಳೇ ನಿಂತ್ಕೊಂಡು ಈ ಕಡೆ ತಟ್ಕೊಂಡು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಕೆಳಗಡೆ ಕುತ್ಕೊಂಡ್ಬಿಟ್ರೆ ಸುಮ್ಮನೆ ಟೈಮ್ ವೇಸ್ಟು. ಅದನ್ನು ಮಾಡಿ ಅದನ್ನು ಒಬ್ಬರು ಸುಡೋದು ಅದು ಇದು ಏನಕ್ಕೆ ಇಬ್ಬಿಬ್ರು ಅಂತ ಒಬ್ಬರೇನೆ ಇವಾಗ ಸುಡ್ತಾ ಇದ್ದೆ. ಲಸ್ಸು ಬೇರೆ ಹೇಳ್ತಾ ಇದ್ನಲ್ಲ, ಅತ್ತೆ ಎತ್ಕೊಂಡಿದ್ರು. ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ, ನನಗೆ ಹೋಳಿಗೆ ಮಾಡಬೇಕಾದ್ರೆ ಸಾಫ್ಟಾಗಿರಬೇಕು ಮತ್ತು ಜಾಸ್ತಿ ದಪ್ಪ ಇರಬಾರ್ದು ಹೋಳಿಗೆ. ಅದು ಸಣ್ಣದಾಗಿ ಈ ಥರ ಅಗಲವಾಗಿ ಚಪಾತಿ ಥರ ಇರಬೇಕು. ಅಂದರೆ ನಮ್ಮತ್ತೆ ತುಂಬ ಅಗಲ ಆಯಿತು, ಸ್ವಲ್ಪ ಚಿಕ್ಕದಾಗಿ ಮಾಡು ಹೋಳಿಗೆನ ಅಂತ ಹೇಳ್ತಿದ್ರು. ಆದರೆ ನನಗೆ ಚಿಕ್ಕದಾಗಿದ್ದರೆ ಹೋಳಿಗೆ ತಿನ್ನೋಕ್ಕೆ ಯಾಕೋ ಇಷ್ಟ ಆಗಲ್ಲ. ಅದು ಸ್ವಲ್ಪ ಅಗಲವಾಗಿ ಸಾಫ್ಟಾಗಿ ಮತ್ತು ಸ್ವಲ್ಪ ಸಣ್ಣದಾಗಿರಬೇಕು ಅಂತ ನಾನು ಈ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಬೇಳೆ ಹೋಳಿಗೆಗಿಂತ ನನಗೆ ಜಾಸ್ತಿ ಇಷ್ಟ ಅಂದರೆ ಎಳ್ಳು ಹೋಳಿಗೆ ಅಂತ ಹೇಳ್ತೀವಲ್ಲ, ಎಳ್ಳು ಹೋಳಿಗೆ ಅಂದರೆ ತುಂಬ ತುಂಬ ಇಷ್ಟ ನನಗಂತೂ. ಆದರೆ ಈ ಕಡೆ ಅಂದರೆ ನಾವು ಸ್ವಲ್ಪ ಎಳ್ಳು ಬೆಳೆಯೋದು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇವಾಗ ಎಳ್ಳಿನ ರೇಟು 200 ರೂಪಾಯಿ kg ಆ ಥರ ಇದೆ. ಅವಾಗೆಲ್ಲ ಎಳ್ಳಿನ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಈ ನಡುವೆನೇ ಸ್ವಲ್ಪ ಕಮ್ಮಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಳ್ಳಿನ ಹೋಳಿಗೆ. ಹಾಗೆ ಇವಾಗ ಸ್ವಲ್ಪ ಅದನ್ನೆಲ್ಲ ಮಾಡ್ತಾಯಿದ್ದೆ. ಇವತ್ತು ಅಜ್ಜಿ ಹಬ್ಬ ಅಂದರೆ ಊರಲ್ಲೆಲ್ಲ ಸೇರಿ ಒಂದೇ ಸತಿ ಮಾಡ್ತಾಯಿದ್ರು. ಆದರೆ ಇವಾಗ ಅಂದರೆ ಆ ಕರ್ಗನೆಲ್ಲ ಎತ್ಕೊಂಡು ಒಬ್ಬರೇ ಹೋಗಬೇಕಾಗುತ್ತೆ, ಯಾರೂ ಬರಲ್ಲ ಮನೆಗೆ ಹತ್ರ ಕರೆಕ್ಟಾಗಿ. ಎಲ್ಲ ನಾವೇ ಮಾಡಬೇಕು ಅಂತ ಇವರೆಲ್ಲ ಡಿಸೈಡ್ ಮಾಡಿ, ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ ಇವತ್ತು ಅಜ್ಜಿ ಹಬ್ಬ ಅಂತ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಎಳ್ಳೀರು ಇರುತ್ತಲ್ಲ, ಕುರ್ಬು ಥರ ಇರುತ್ತಲ್ಲ, ಅದನ್ನು ತಂದು ಅದರಲ್ಲಿರೋಂಥ ಇದನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಅರಿಶಿನ ಕುಂಕುಮ ಅದನ್ನೆಲ್ಲ ಹಾಕಿ ಪೂಜೆನ ಮಾಡ್ತಾರೆ. ಅದು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಪ್ರಭಾವಗಳು ಬೀರಲೇ ಇರಲಿ, ಕೆಟ್ಟ ಇದೆಲ್ಲ ಹೋಗಲಿ ಅಂತ ಕರ್ಗ ಥರ ಮಾಡಿ ಅದನ್ನು ದೂರ ಹೋಗಿ ಇಟ್ಟು ಬರ್ತಾರೆ. ಅದಕ್ಕೆ ಸ್ವಲ್ಪ ಬೇರೆ ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಗೆ ಅನ್ನ, ಅಂದರೆ ಈ ಮನೆ ಸುತ್ತ ಎಲ್ಲ ಮನೆ ತೋಟದ ದೇವ್ರು ಮಾಡ್ತೀವಿ, ಆ ಥರ ಕರ್ಗನೆಲ್ಲ ಎಸಿತೀವಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮೇಕೆ ಮರಿ ಮೇಲೆ ಹಾಗೆ ತೋಟದಲ್ಲೆಲ್ಲ ಹಾಕ್ಬೋದು ಅಂತ. ನೋಡಿ ಇವಾಗ ಇದಕ್ಕೇ ನಾನು ಇವತ್ತು ಒಬ್ಬಟ್ಟನ್ನ ಮಾಡಿದ್ದು. ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು ಸ್ವಲ್ಪ ಕಮ್ಮಿನೇ, ಅಂದರೆ ಮಾಮೂಲಿ ಪೂಜೆ ಮಾಡ್ತೀವಿ. ಹಾಗಾಗಿ ಈ ಹಬ್ಬನ ಇವತ್ತು ಮಾಡ್ತಾಯಿದ್ದೀವಿ. ಅಂದರೆ ಮಾಡಿ
ಮಾಡಿದ್ರೆ ತುಂಬಾ ಒಂದು ಒಳ್ಳೆಯದು. ಹಳ್ಳಿಯಿಂದ ಅಂದರೆ ಒಂದು ಊರಿಂದ ಒಂದು ಕಡೆ ಮಾಡ್ತಾಯಿದ್ರು. ಇವಾಗ ಯಾರೂ ಬರಲ್ಲ ಅದು ಕರೆಕ್ಟಾಗಿ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಮಾಡಿಕೊಡಿ ಅಂದ್ರಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಮನೇಲಿ ಸಾಯಂಕಾಲನೇ ಮಾಡ್ತಾಯಿದ್ವಿ. ಅಂದರೆ ಮಾವ ಕೂಡ ಹೋಗಿದ್ರಲ್ಲ ಕೂರಿಗೆ, ಅವ್ರು ಬರಲಿ ಅಂತ ಕಾಯ್ತಾಯಿದ್ವು. ಅಂದರೆ ಮನೇಲಿ ಎಲ್ಲ ಇದ್ದು ಆ ಕರ್ಗ ಸುತ್ತಬೇಕು. ನಮ್ಮದ್ರಲ್ಲಿ ಯಾವುದೇ ಒಂದು ಕೆಟ್ಟ ಇದ್ದಿದ್ರೂ ಕೂಡ ಅದು ಹೋಗುತ್ತೆ ಅಂತ ಹಿರಿಯರ ನಂಬಿಕೆ ಹಿಂದಿಂದ ಪಾಲಿಸ್ಕೊಂಬಂದಿರೋದು ಇರುತ್ತಲ್ಲ. ಹಳ್ಳಿ ಕಡೆ ತುಂಬ ಜನ ಆ ಥರ ಫಾಲೋ ಮಾಡ್ತಾರೆ ಇವಾಗಲೂ ಕೂಡ. ಸಿಟಿಲಿ ಇವೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಂದರೆ ರೂಲ್ಸ್ನ ಮಾಡ್ಕೊಂಡು ಕುತ್ಕೊಳ್ಳೋಕೆ ಅವ್ರಿಗೂ ಇದಿರಲ್ಲ. ಹಾಗಾಗಿ ಹಳ್ಳಿ ಕಡೆ ಅಂತೂ ಈ ರೂಲ್ಸ್ ಇದ್ದೇ ಇರುತ್ತೆ, ಮಾಡಬೇಕು ಅಂತ ತುಂಬ ಜನ ಇದು ಮಾಡ್ಕೊತಾರೆ. ಹಾಗಾಗಿ ಇವತ್ತು ನಮ್ಮೂರಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ಹಬ್ಬನ ಮಾಡ್ತಾಯಿದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಹೋಳ್ಗೆನೇ. ಹಾಗೆ ಪೂಜೆನೆಲ್ಲ ಇವತ್ತು ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ. ಆ ಕರ್ಗನ ತೊಗೊಂಡೋಗಿ ದೂರ ಇಡಬೇಕು ಅಂತ ಇದಿರುತ್ತೆ ಶಾಸ್ತ್ರಗಳು. ಅಂದರೆ ಹಿರಿಯರು ಮಾಡಿರೋದು ಅಂತ ಹಿಂದೆಯಿಂದ ಮಾಡ್ಕೊಂಬಂದಿರೋ ಸುಮ್ಮನೆ ಮಾಡ್ಕೊಂಬಂದಿರಲ್ಲ. ಅವ್ರಿಗೂ ಕೂಡ ಒಂದು ಇದರಿಂದ ಒಳ್ಳೇದಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊಂಬಂದಿರ್ತಾರೆ ಅಷ್ಟೇ. ಅದನ್ನು ನಾವು ಮುಂದೆ ಹೋದ್ರೆ ಅದರಲ್ಲೇನು ತಪ್ಪಿಲ್ಲ ಅನಿಸುತ್ತೆ ನನಗೂ ಕೂಡ. ಹಾಗಾಗಿ ಅದನ್ನೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ಕೂಡ ಪೂಜೆ ಮಾಡ್ಬೋದು ಅಂತ ಅಂದ್ರಲ್ಲ, ಹಾಗೆ ನಾನು ಕೂಡ ಇವಾಗ ಸ್ವಲ್ಪ ಪೂಜೆನೆಲ್ಲ ಮಾಡೋಣ ಅಂತ ಹೋದೆ. ಅಂದರೆ ಸ್ವಲ್ಪ ಇನ್ನೂ ಒಬ್ಬಟ್ಟು ಮಾಡೋದಿದೆ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರಲ್ಲ. ಅಂದರೆ ಈ ಪೂಜೆ ಮಾಡಬೇಕಾದ್ರೆ ಇರ್ಬೋದು, ಊಟ ಮಾಡಬೇಕಾದ್ರೆ ಇರ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಈ ಥರ ಪೂಜೆನ ಆಗಿರ್ಬೋದು, ಊಟನ ಎಲ್ಲರೂ ಕೂಡ ಸಂಭ್ರಮದಿಂದ ಮಾಡಿದ್ರೆ ಅದು ಸಂತೋಷ, ಖುಷಿನೇ ಬೇರೆ ಇರುತ್ತೆ. ಹಾಗೆ ಲಸ್ಸು ಕೂಡ ನಾನು ಇದು ಮಾಡ್ತೀನಿ ಅಂತ ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದ. ಅಂದರೆ ಇದು ಏನಂದರೆ ಮನೆಯಲ್ಲಿ ಕೆಟ್ಟೋದೇನೂ ಆಗಬಾರ್ದು, ಒಳ್ಳೆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರಬೇಕು ಅಂತ ಹಳ್ಳಿ ಕಡೆ ತುಂಬ ಮಾಡ್ತಿರ್ತಾರೆ. ಅಂದರೆ ನನಗೆ ಇದೇ ಫಸ್ಟು ಅನಿಸುತ್ತೆ ಅಜ್ಜಿ ಹಬ್ಬ ಮಾಡಿದ್ದು. ಅಂದರೆ ನಾನು ಮಧ್ಯೆ ಎಲ್ಲ ಮಾಡ್ತಾಯಿದ್ರು. ಅವಾಗ ಹೇಳ್ತಾಯಿದ್ರು, ಆವಾಗ ನಾನು ಅಮ್ಮೋರು ಮನೆಗೆ ಆ ಥರ ಬಂದುಬಿಡ್ತಿದ್ದೆ. ಅಂದರೆ ನಮ್ಮೂರಲ್ಲೂ ಕೂಡ ನಾವು ಇರ್ತಿರ್ಲಿಲ್ಲಲ್ಲ, ಬೆಂಗಳೂರಲ್ಲಿದ್ನಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೆಲವೊಂದು ನನಗೆ ಇವಾಗ ಆಶ್ಚರ್ಯ ಅನಿಸುತ್ತೆ. ಕೆಲವೊಂದು ಹಬ್ಬಗಳು, ಈ ಹೊರಬೀಡಾಗಿರ್ಬೋದು, ಅದೆಲ್ಲ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹೊರಬೀಡಾಗಿರ್ಬೋದು, ಈ ಥರ ಹಬ್ಬ ಎಲ್ಲ ಚೆನ್ನಾಗಿರುತ್ತೆ ಒಂಥರ. ಅಂದರೆ ಹಿರಿಯರು ಪಾಲಿಸ್ಕೊಂಬಂದಿರೋ ಅಂಥ ಕೆಲವೊಂದು ಇದುಗಳು ತುಂಬಾ ಅಂದರೆ ಕೆಲವೊಬ್ಬರು ಮೂಢನಂಬಿಕೆ ಅಂತ ಅಂದ್ಬಿಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನಾನು ಏನೂ ಹೇಳಕ್ಕೆ ಹೋಗಲ್ಲ. ಅಂದರೆ ಕೆಲವೊಬ್ಬರು ಬೇಡ ಕಾಮೆಂಟ್ ಹಾಕ್ತಾರೆ. ಇದೇನಿದು ಅದು ಹಿಂದೆಯಿಂದ ಮಾಡಿಸ್ಕೊಂಡಿರೋ ಮೂಢನಂಬಿಕೆ, ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊತಾರಂತ. ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ನಾನು ಕೊಡೋಕ್ಕೆ ಹೋಗಲ್ಲ ಒಂದೊಂದು ಟೈಮಂತೂ. ಹಾಗೆ ಎಲ್ಲರೂ ಕೂಡ ಇವಾಗ ಪೂಜೆನೆಲ್ಲ ಮಾಡಿದ್ಮೇಲೆ ಆ ಕರ್ಗ ಸತ್ತ ಒಂದು 3 ಸುತ್ತು ಸುತ್ತಿದ್ರೆ ಒಳ್ಳೆಯದು, ಏನೂ ನಮಗೆ ಕೆಟ್ಟದಾಗಲ್ಲ, ಯಾವುದೇ ಒಂದು ರೋಗಗಳು ಅಂಟ್ಕೊಳ್ಳಲ್ಲ ಅಂತ ಹಿಂದೆಯಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೋನು ಕೂಡ ಇವಾಗ ಪೂಜೆನೆಲ್ಲ ಮಾಡ್ತಾ ಇದ್ದಾಳೆ. ಲಸ್ಸು ಕೈಲಿ ಪೂಜೆ ಮಾಡ್ಸೋಕೆ ಹೋದರೆ ನಾನೇ ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ದಾನೆ ಲಸ್ಸು ಕೂಡ. ಆದರೆ ಅವನೇನು ಮಾಡ್ತಾನೆ ಅಂದರೆ ಉದ್ಗಡ್ಡಿನ ತೊಗೊಂಡು ಫುಲ್ ಇದು ಮಾಡಿಬಿಡ್ತಾನೆ. ಹಾಗಾಗಿ ಸ್ವಲ್ಪ ಭಯ ಅನಿಸುತ್ತೆ ಅಷ್ಟೇ ಅವನಿಗೆ. ಹಾಗಾಗಿ ನಮ್ಮ ಮನೆಯವರು ಇವಾಗ ಉದ್ಗಡ್ಡಿನೆಲ್ಲ ಹಚ್ಚಿ ಪೂಜೆನ ಮಾಡಿಸ್ತಾಯಿದ್ರು. ಅಂದರೆ ಇಲ್ಲಿ ಏನು ಒಂದು ನೈವೇದ್ಯನ ಇಟ್ಟಿದ್ವೋ ಅದನ್ನೆಲ್ಲ ತಗೊಂಡು ಒಂದು ತೆಂಗಿನಕಾಯಿ ಕೂಡ ಎಲ್ಲಿ ಏನು ಇಟ್ಟಿದ್ದೀವೋ ಅದು ಒಂದು ಕೂಡ ಮನೇಲಿ ಇಟ್ಕೋಬಾರ್ದು. ಹಾಗೆ ಅದನ್ನು ತೊಗೊಂಡೋಗಿ ಹೊರಗಡೆನೇ ಬಿಟ್ಟು ಬರಬೇಕು ದೂರ. ಅಂದರೆ ಸ್ವಲ್ಪ ದೂರನೇ ಇಟ್ಟು ಬರಬೇಕು ಅಂತ ಹೇಳ್ತಾರೆ. ಅಂದರೆ ಇದನ್ನು ಮಾಡಬೇಕಾದ್ರೂ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇದೆಲ್ಲ ಮಾಡಬೇಡ, ಸುಮ್ಮನೆ ಬೈತಾರೆ, ಮೂಢನಂಬಿಕೆ ಅಂತ ಕಮೆಂಟ್ ಕಮೆಂಟ್ ಹಾಕ್ತಾರೆ ಅಂತ. ಆದರೂ ಕೂಡ ನಾನು ಸ್ವಲ್ಪ ಮಾಡಿಕೊಂಡೆ. ಅಂದರೆ ಇದನ್ನು ಸ್ವಲ್ಪ ತೊಗೊಂಡೋಗಿ ದೂರ ಇಡೋದ್ರಿಂದ ಅಂದರೆ ಆ ಕಡೆ ಈ ಕಡೆ ಮನುಷ್ಯರು ಓಡಾಡೋ ಜಾಗದಲ್ಲಿಟ್ಟರೆ ಅದು ಹಿಂದೆನೇ ಬರುತ್ತೆ. ಅಮ್ಮ ಕೆಲವೊಂದು ಏನೇನೋ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಾಗಿಲ್ಲ. ಅಂದರೆ ಮಾವ ಆಮೇಲೆ ಕೇಳೋಣ ಅಂತ ಸುಮ್ಮನಾಗಿದ್ದೆ. ಇದನ್ನು ದೂರ ಮನುಷ್ಯರು ಓಡಾಡೋ ಇಲ್ದಿರೋ ಜಾಗದಲ್ಲಿ ಇಟ್ಟು ಬರಬೇಕು ಅಂತ ಇರುತ್ತೆ. ಅದರಲ್ಲೂ ಒಂದು ಸ್ವಲ್ಪನೂ ಕೂಡ ನಾವೇನು ತೊಗೊಳ್ದೇ ಇರಬೇಕು. ಅಂದರೆ ನಾವೇನು ನೈವೇದ್ಯಕ್ಕೆ ಇಟ್ಟಿದ್ದೀವೋ ಅದ್ರ ಸಮೇತ ತೊಗೊಂಡೋಗಿ ಇಟ್ಟು ಬರಬೇಕು. ಹಾಗೆ ಇವಾಗ ಅದ್ರ ಸುತ್ತ 3 ಸುತ್ತನ್ನ ಬರಬೇಕು. ಅಂದರೆ ಈ ರೋಗಗಳಂತೂ ಹಳ್ಳಿ ಕಡೆ ಅವಾಗವಾಗ ಬರ್ತಾನೆ ಇರುತ್ತೆ. ಕುರಿಮರಿಗಳು ಈ ಥರ ಎಲ್ಲ ಸಾವಾಗ್ತಾ ಇರುತ್ತಲ್ಲ. ಹಾಗಾಗಿ ವರ್ಷಕ್ಕೊಂದು ಸತಿ ಶ್ರಾವಣದಲ್ಲಿ ಈ ಥರ ಮಾಡ್ತಾ ಇರ್ತಾರೆ ಹಬ್ಬಗಳು ಅಂತ. ಹಾಗೆ ಇವಾಗ ಎಲ್ಲರೂ ಕೂಡ ಕೈ ಮುಗ್ದಾಯಿತು. ಅದನ್ನು ಕೈ ಮುಗ್ದು ಹಾಕ್ಸಿದ ತಕ್ಷಣ ಒಳಗಡೆ ಕರ್ಕೊಂಡು ಹೋಗ್ರಿ ಮಕ್ಕಳನ್ನ, ನೀವು ಕೂಡ ಬೇಡಿ ಅಂತ ಹೇಳ್ತಾಯಿದ್ರು ಮಾವ. ಅಂದರೆ ಅದನ್ನು ತೊಗೊಂಡೋಗ್ಬೇಕಾದ್ರೆ ಯಾರು ಕೂಡ ನೋಡಬಾರ್ದು ಅಂತ ರೂಲ್ಸ್ಗಳಿರುತ್ತೆ. ಹಾಗೆ ಸ್ವಲ್ಪ ಹೊತ್ತು ನಾನು ಕೂಡ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಅಂದರೆ ಈ ಅಡಿಕೆ ಪಟ್ಟೆ ಇರುತ್ತಲ್ಲ ಅದರಲ್ಲಿ ಅದನ್ನೆಲ್ಲ ಏನೇನೋ ಹಾಕಿದ್ದಾರೆ, ಅಕ್ಕಿ ಹಿಟ್ಟು ಕೆಳಗಡೆ ಎಲ್ಲ. ಅದನ್ನು ನೋಡಬಾರ್ದು, ಅದನ್ನು ತೊಗೊಂಡೋಗ್ಬೇಕಾದ್ರೆ ನೋಡಬಾರ್ದು ಅಂತ ಎಲ್ಲ ಒಳಗಡೆ ಕಳಿಸ್ಬಿಟ್ರು. ಹಾಗೆ ಇವಾಗ ಒಳಗಡೆ ಮಕ್ಕಳನ್ನೆಲ್ಲ ಕರ್ಕೊಬಂದು ಕೂರಿಸಿದ್ದೆ. ಅವರು ಸುಮ್ಮನೆ ಇರೋದೇ ಇಲ್ಲ. ಡೈಲಿ ಫೋಟೋ ನೋಡ್ತಾನೆ ಇರ್ತಾನೆ, ನನ್ನ ಮದುವೆ ಫೋಟೋನ. ಎಷ್ಟು ನೋಡ್ತಾನೋ ಏನೋ, ಅದಾಗಲೇ ಹರಿದಾಗೋ ತನಕ ಅವನಿಗೆ ಸಮಾಧಾನನೇ ಇಲ್ಲ ಅನಿಸುತ್ತೆ. ಆಲ್ರೆಡಿ ಹರಿದಿದ್ದಾನೆ ಸ್ವಲ್ಪ, ಆದರೂ ಕೂಡ ಸುಮ್ಮನೆ ನೋಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ ಮಡಿಸೋದು. ಹಾಗೆ ನಾನು ಹೋಳ್ಗೆನೆಲ್ಲ ಇವಾಗ ಮಾಡಿದೆ ನೋಡಿ. ಇಷ್ಟು ಹೋಳ್ಗೆ ಆಗಿದೆ, ಅರ್ಧ kg ಬೇಳೆಗೆ ಇಷ್ಟು ಹೋಳ್ಗೆ ಆಗಿದೆ. ಹಾಗೆ ನಮ್ಮ ಮನೆಯವರು ಫುಲ್ ನಿಂತ್ಕೊಂಡೆಲ್ಲ ಸುಸ್ತಾಗಿತ್ತು. ಅಂದರೆ ಈ ಬೋಂಡ ಮಾಡೋ ಪ್ಲ್ಯಾನ್ ಇರಲಿಲ್ಲ ನನಗೆ. ನಮ್ಮ ಮನೆಯವರೇ ಬಂದಿವಾಗ ಬೋಂಡನೆಲ್ಲ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ನನ್ನ ತಂಗಿ ವೀಡಿಯೋ ಕಾಲ್ನ ಮಾಡಿದ್ದು ತೋರಿಸ್ತಾ ಇದ್ರು ನಮ್ಮ ಮನೆಯವರು.
ಇವತ್ತು ಹೋಳಿಗೆ ಮಾಡಿದ್ದೀವಿ, ಹಬ್ಬ ಇತ್ತು ಬರಬೇಕಲ್ವ ಅಂತ ಹೇಳ್ತಾಯಿದ್ರು. ಆಯಂದಿ ಹೋಳಿಗೆ ತಿನ್ನೋಕೆ ಅಲ್ಲಿಂದ ಇವಾಗ ಬರಲ್ಲ, ಕೆಲಸ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಅಂತ ಹೇಳ್ತಾಯಿದ್ಲು. ಹಾಗೆ ಇವಾಗ ಬೋಂಡ ಎಲ್ಲ ಮಾಡಿಕೊಂಡು ಊಟನೆಲ್ಲ ತಿಂತಾಯಿದ್ದೀವಿ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.